ಭಾರತ ದೇಶದ ಮಾಧ್ಯಮದ ಪರಿಸ್ಥಿತಿ ನೋಡಿದಿರಿ. ಯಾವ ರೀತಿ ಮಾಧ್ಯಮ ಇವತ್ತು ಮಾರಿಕೊಂಡ ಮಾಧ್ಯಮ ಆಗೈತಿ. ಈಗ ಪತ್ರಿಕಾ ದಿನಾಚರಣೆ ಇವತ್ತು ನಾನು ಬಹಳ ನೋವಿನ ಸಂಗತಿಯಿಂದ ಇವತ್ತು ಹೇಳಬೇಕಾಗೈತಿ. ಇವತ್ತು ವಿಶ್ವಾದ್ಯಂತ ಪತ್ರಿಕಾ ದಿನಾಚರಣೆ. ಪತ್ರಿಕಾ ದಿನಾಚರಣೆಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನ ಕೋರಾಕತ್ತಾರ. ಯಾರಿಗೆ ಶುಭಾಶಯಗಳನ್ನ ಕೋರಬೇಕು, ಯಾರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅನ್ನುವ ಯಕ್ಷ ಪ್ರಶ್ನೆ ಇವತ್ತು ಉದ್ಭವ ಆಗೈತಿ. ಈ ಮಾರಿಕೊಂಡ ಮಾಧ್ಯಮ ಯಾವ ರೀತಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದು ಸಲುವಾಗಿ ಇವತ್ತು ಇಂಗುತ್ತಿಂದ ಮಂಗನಂತೆ ಆಗೈತಿ. ಕರ್ನಾಟಕ ರಾಜ್ಯದ ಒಬ್ಬ ವಾಗ್ಮಿ ಅದಾರ, ನಿಖಿತ್ ಮೌರ್ಯ, ಗೊತ್ತೈತಲ್ರಿ. ತುಮಕೂರಿಗೆ ಟಿಕೆಟ್ ಕೊಡ್ತಿದ್ದಂದ್ರೆ ಆ ಪುಣ್ಯಾತ್ಮ MP ಆಗಿ ಪಾರ್ಲಿಮೆಂಟ್ದಾಗ ಕರ್ನಾಟಕದ ಧ್ವನಿ ಎಬ್ಬಿಸ್ತಿದ್ದ. ಆದರೆ ಕಾಂಗ್ರೆಸ್ ಸರ್ಕಾರ ನಿಖಿತ್ ಮೌರ್ಯಗೆ ಟಿಕೆಟ್ ಕೊಡಲಿಲ್ಲ, ಈ ಕಾಂಗ್ರೆಸ್ ಪಕ್ಷ. ಆದರೆ ಇವತ್ತು ಡಿಬೇಟದಲ್ಲಿ ಇಂಗುತ್ತಿಂದ ಮಂಗನಂತೆ ನೋಡ್ರಿ, ಅಲ್ಲಿ ಆ್ಯಂಕರ್ ಒಳಗೆ ಆಟ ಪ್ರಶ್ನೆಗಳನ್ನು ಸುರಿಮಳೆಗೆ ಗೆಳೆದಾರ ಇದೇ ನಿಖಿತ್ ಮೌರ್ಯ. ನಿಖಿತ್ ಮೌರ್ಯ ಇವತ್ತು ಕರ್ನಾಟಕ ರಾಜ್ಯದ ರಸ್ತೆ ಸಾರಿಗೆ ನಿಗಮದ ಉಪಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಾರ. ಆದರೆ ನಿಖಿತ್ ಮೌರ್ಯನಂಥವರಿಗೆ ಈ ಪಕ್ಷವನ್ನು ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ. ಇಂಥವರಿಗೆ ಪಕ್ಷದ ವಕ್ತಾರನ್ನಾಗಿ ಮಾಡಬೇಕು. ಇದೇ ರಾಹುಲ್ ಗಾಂಧಿಯ ಒಂದು ಈಗ ಬೆಳವಣಿಗೆಯ ಮುಖಾಂತರ ಯಂಗ್ ಜನ ಬರಬೇಕು ಅನ್ನುವ ಸುತ್ತೋಲೆ ಸಹಿತ ಹೊರಡ್ಸ್ಯಾರ. ಆದರೆ ಸುಂದಾದ ಈ ಹಳೆಯ ಕಾಂಗ್ರೆಸ್ಸಿಗರು ಹೊಸಬರನ್ನು ತೆಗೆದುಕೊಳ್ಳಲಿಕ್ಕೆ ಹಿಂದೆ ಮುಂದೆ ನೋಡಾಕತ್ತಾರ. ಆದರೆ ಅದರಲ್ಲಿ ಕರ್ನಾಟಕ ರಾಜ್ಯದ ಒಂದು ನಿಖಿತ್ ಮೌರ್ಯ ಬಹಳಷ್ಟು ವಾಗ್ಮಿ, ಮಾತಿನ ಚಾಕಚಕ್ಯತೆ, ಅಂಕಿ ಅಂಶಗಳ ಸಂಗ್ರಹ, ಮಾತಿನಲ್ಲಿ ಯಾರಿಗೂ ಸಹಿತ ಸೋಲಲಾರದಂಥ ವ್ಯಕ್ತಿ ನಿಖಿತ್ ಮೌರ್ಯ ಇವತ್ತು ಕರ್ನಾಟಕ ರಾಜ್ಯದ ಒಬ್ಬ ಆ್ಯಂಕರ್ಗೆ ಪ್ರಶ್ನೆಗಳ ಸುರಿಮಳೆ ಹೆಂಗೆ ಹಾಕಿದಾರ ಆ ದೃಶ್ಯವನ್ನು ಹಾಕಾಕತ್ತಾನೆ ಇವತ್ತು ನೀವು ನೋಡಬೇಕು. ಪತ್ರಿಕಾ ದಿನಾಚರಣೆ ವಿಶ್ವಾದ್ಯಂತ ಆಚರಣೆ ಮಾಡ್ಕೊಳಕತ್ತಾರ. ವೈಭವಪೂರಿತ ಮಾಡ್ಕೊಳಕತ್ತಾರ ಕೆಲವರಂತೂ ತಮ್ಮಷ್ಟಕ್ಕೆ ತಾವ ಬಿಂಬಿಸಿಕೊಳ್ಕತ್ತಾರ. ಆದರೆ ನಿಜವಾದ ಪತ್ರಕರ್ತ ಯಾರು? ಆ ಪತ್ರಿಕಾ ಕರ್ತನ ಕರ್ತವ್ಯ ಏನು? ಸಮಾಜದ ಅಂಕುಡೊಂಕುಗಳನ್ನು ಸರಿಯಾದ ರೀತಿಯಿಂದ ಸತ್ಯವಾಗಿ ಹೇಳಬೇಕು. ಇವತ್ತು ಏನಾಯಿತು ರಾಜ್ಯದಲ್ಲಿ, ಯಾವ ರೀತಿಯ ಒಂದು ಪಕ್ಷದ ಸಣ್ಣ ತಪ್ಪನ್ನು ವೈಭವೀಕರಣಗೊಳಿಸಿ ವಾರಕ್ಕೊಮ್ಮೆ ರೂಪುತ್ತಾರೆ, ಅದೇ ಬೇರೆ ಪಕ್ಷದ ಒಂದು ಸಾವಿರಾರು ತಪ್ಪುಗಳನ್ನು ಮುಚ್ಚಿ ಹಾಕ್ತಾರೆ. ಇವರೆಂಥ ಪತ್ರಕರ್ತರು? ಏನು ಬಾಯಾಗ ತುರ್ಕೊಂಡಾರೆ ಅಂಬಲ್ರಿ. ಸತ್ಯ ಹೇಳಬೇಕು, ಸತ್ಯ ಹೇಳಿ ಸಾಯ್ಬೇಕು. ಇಲ್ದಿದ್ರೆ ಪತ್ರಿಕೆ ಉದ್ಯಮಕ್ಕೆ ಬರಬಾರ್ದು. ಯಾರಿಗೋ ಹೋಗಿ ಒಂದು ವೈಭವೀಕರಣಗೊಂಡು ಯಾರ್ದೋ ಒಂದು ಬುಕ್ಕಿಂಗ್ ಆಗಿ ಬಕೆಟ್ ಹಿಡಿದು ಅಲ್ಲಿ ಅವರ ಪರವಾಗಿ ವಕಾಲತ್ತು ಹಾಕುವಂಥ ಪತ್ರಕರ್ತರಿಗೆ ಇವತ್ತಿನ ವಿಶ್ವ ಪತ್ರಿಕಾ ದಿನಾಚರಣೆ ಶುಭಾಶಯ ಅಲ್ಲ. ನಿಜವಾದ ಸತ್ಯವಂತ ಪತ್ರಕರ್ತರು 30-35 ವರ್ಷಗಳಿಂದ ಅದೇ ಪತ್ರಿಕೋದ್ಯಮದಲ್ಲಿ ಬೇರೆ ಉದ್ಯೋಗ ಮಾಡಲಾರದೆ ಪತ್ರಿಕೋದ್ಯಮವೇ ನನ್ನ ಆದ್ಯ ಕರ್ತವ್ಯ ಅಂಥೇಳಿ ಬಂದಂಥ ಪತ್ರಕರ್ತರಿಗೆ ಶುಭಾಶಯ ಕೋರ್ಬೇಕಲ್ರಿ. ಹಾಗಾದ್ರೆ ನಿಖಿತ್ ಮೌರ್ಯನಂಥ ರಾಜ್ಯದಲ್ಲಿ ಇವತ್ತು ಬೆಳೆಯುತ್ತಿರುವ ರಾಜಕಾರಣಿ, ಒಬ್ಬ ಒಳ್ಳೆಯ ವಾಗ್ಮಿ ಎಷ್ಟು ಸ್ವಾರಸ್ಯಕರವಾಗಿ ಪ್ರಶ್ನೆಗಳ ಸುರಿಮಳೆಯನ್ನು ಇವತ್ತು ಗೈದಿದ್ದು ಆ ದೃಶ್ಯವನ್ನು ಹಾಕಾಕತ್ತಾನ ನೋಡಬೇಕು. ಯೂಟ್ಯೂಬ್ದಾಗ ಫಾಲೋ ಮಾಡ್ಬೇಕು, ಫೇಸ್ಬುಕ್ ಫಾಲೋ ಮಾಡಿರಿ. ಏನು ನಿಮ್ಮ ಅನಿಸಿಕೆಗಳದಾವ? ಕರ್ನಾಟಕ ರಾಜ್ಯದ ಈ ನಿಖಿತ್ ಮೌರ್ಯಗೆ ಒಂದು ಬೆಂಬಲ ಕೊಡಬೇಕು, ಈ ನಿಖಿತ್ ಮೌರ್ಯಗೆ ಒಂದು ಶಕ್ತಿ ಕೊಡಬೇಕು, ಯುವಕರ ಪಡೆ ತಯಾರು ಮಾಡಬೇಕು. ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿಯಂಗ ಬರ್ತೀನಿ. ಅನಿಸಿಕೆಗಳನ್ನ ಹಾಕ್ರಿ. ನಮಸ್ಕಾರ. ಮತ ಚೋರಿ ನಡೀತಾ ಇದೆ ಅನ್ನೋ ಆರೋಪ ಇದ್ದಾಗ ನೀವು ಒಂದು ಅಫಿಡವಿಟ್ ಸಲ್ಲಿಸೋದಕ್ಕೆ ತಯಾರಿಲ್ಲ, ಸುಪ್ರೀಂ ಕೋರ್ಟ್ ಒಂದು ಕೇಸ್ ಹಾಕೋದಕ್ಕೂ ತಯಾರಿಲ್ಲ ಅಂದ್ರೆ ನಮ್ಗೆ ನ್ಯಾಯಾಂಗದ ಮೇಲೂ ನಂಬಿಕೆ ಇಲ್ಲ, ಯಾರ ಮೇಲೂ ನಂಬಿಕೆ ಇಲ್ಲ. ಐ ಥಿಂಕ್ ಮಾಧ್ಯಮದ ಮೇಲೆ ಮಾತ್ರ ನಂಬಿಕೆ ಇರುವಂಗಿದೆ. ಯಾಕಂದ್ರೆ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಮಾಧ್ಯಮದ ಮೇಲೂ ನಮಗೆ ನಂಬಿಕೆ ಇಲ್ಲ ಸರ್. ಮೊದಲು ಮಾಧ್ಯಮದ ಮೇಲೆ ನಮಗೆ ನಂಬಿಕೆ ಇಲ್ಲ. ಓಕೆ, ಮಾಧ್ಯಮದವ್ರನ್ನ ಕರೆದು ವಿಧಿ ಇಲ್ಲ ಅಲ್ಲ, ನಮಗ್ ವಿಧಿ ಇಲ್ಲ. ಏನಾದ್ರೂ ಹೇಳ್ಬೇಕಾದ್ರೆ ಮಾಧ್ಯಮದ ಮುಂದೆನೆ ಹೇಳ್ಬೇಕು. ಆದ್ರೆ ನೀವು ತೋರಿಸ್ತೀರಿ ಅನ್ನೋ ನಂಬಿಕೆ ಇಲ್ಲ. ತೋರಿಸಿಲ್ವಾ ನಾವು? ಈ ದೇಶದ ಮಾಧ್ಯಮ ನಾನು ಹೇಳೋದೇನು ಗೊತ್ತಾ ಸರ್, ಇವತ್ತು ಈ ದೇಶದ ಮಾಧ್ಯಮಗಳು ಏನ್ ಮಾಡ್ತಾವ ಗೊತ್ತಾ? ಈಗ ನೋಡಿ, ನಾವು ಬಹಳ ನಿಷ್ಪಕ್ಷಪಾತವಾಗಿದ್ದೀವಿ. ನೋಡಿ ಅಂತಾರೆ, ಕಾಂಗ್ರೆಸ್ನವ್ರದ್ದು ಏನಾದ್ರೂ ಒಂದು ಸಣ್ಣದೊಂದು ತಪ್ಪು ಸಿಕ್ಕಿದ್ರೆ ಹಿಂಗೆ 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 ಗುದ್ದುತ್ತಾರೆ. ಬಿಜೆಪಿ ಒಂದು ತಪ್ಪು ಸಿಕ್ಕಿದ್ರೆ ಹಿಂಗ್ ಅಂದ್ಬಿಟ್ಟು ನೋಡ್ದ, ನಾನು ಇವನ್ಗೂ ಹೊಡೆದೆ ಅವನ್ಗೂ ಹೊಡೆದೆ, ನಾವು ಸಮಾನವಾಗಿದ್ದೀವಿ ಅಂತಾರೆ. ಒಡೆಯೋ ತರ ನಡ್ಸೋದಕ್ಕೂ ನಿಜವಾಗ್ಲೂ ಒಡೆಯೋದಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್. ಭಾರತ ದೇಶದಲ್ಲಿ ಇವತ್ತಿನ ಮಾಧ್ಯಮಗಳು ಯಾವ ರೀತಿ ನಡ್ಕೊಳ್ತಿದ್ದಾವೆ, ಯಾರ್ಯಾವ ಮಾಧ್ಯಮಗಳ ಹಿಂದೆ ಯಾರ್ಯಾರ ಹೂಡಿಕೆಗಳಿದಾವೆ. ದೇಶದ ಮಾಧ್ಯಮಗಳಿಗೆ ಇವತ್ತು ಜನ ಕರಿತಿರುವಂತ ಹೆಸರೇನು ಗೊತ್ತಾ ಸರ್? ಗೋಧಿ ಮೀಡಿಯಾ ಅಂತ. ಇವತ್ತು ಮಾಧ್ಯಮಗಳಿಗೆ ಬಗ್ಗು ಅಂತ ಹೇಳ್ಬೇಕಾಗಿಲ್ಲ, ಸುಮ್ಮನೆ ನರೇಂದ್ರ ಮೋದಿ ಅವರಿಗೆ ಕಣ್ಸನ್ನೆ ಮಾಡೋದು ತೇಳಕ್ ಶುರು ಮಾಡಿದ್ದಾರೆ. ಸರ್ವಾಧಿಕಾರಿ ಧೋರಣೆ ಅಂತೀರಿ, ಸಂವಿಧಾನದ ಕಗ್ಗೊಲೆ ಅಂತೀರಿ,
ಮಾಧ್ಯಮಗಳ ದಮನ ಅಂತೀರಲ್ಲ, 5 ಇನ್ಸಿಡೆಂಟ್ಗಳನ್ನು ಹೇಳ್ಬಿಡಿ ನನಗೆ. ಲೈವ್ ನಲ್ಲಿ ಹೋಗ್ತಾ ಇದೆ, ಜನ ನೀವು ಕೆಮ್ಮಿದ್ರು ನೋಡ್ತಾರೆ, ಸೀನಿದ್ರು ನೋಡ್ತಾರೆ. ನೋಡ್ಬೇಕು ಸರ್, ಲೈವ್ ನಲ್ಲಿ ನೋಡ್ತಾ ಇದೆ. ನೋಡ್ಬೇಕು. 5 ಉದಾಹರಣೆಗಳನ್ನು ನಾನು ಹೇಳ್ತೀನಿ ಕೇಳಿಸ್ತೀನಿ ಸರ್. ಇವತ್ತು ಈ ದೇಶದ ಮಾಧ್ಯಮಗಳು ಈ ಸ್ವಾತಂತ್ರ್ಯ ಬಂದಾಗಿಂದ ಎಲ್ಲ ಪ್ರಧಾನಮಂತ್ರಿಗಳು ಕೂಡ ಮಾಧ್ಯಮಕ್ಕೆ ಬಂದು ನಡೆದಿರುವಂತ ಘಟನೆಯನ್ನ ವಿವರಿಸ್ತಾ ಇದ್ರು. ಆದ್ರೆ ಇವತ್ತು ಈ ದೇಶದ ಮಾಧ್ಯಮಗಳನ್ನ ನಮ್ಮ ಪ್ರಧಾನಮಂತ್ರಿಗಳು ಫೇಸ್ ಮಾಡ್ತಾನೆ ಇಲ್ಲ. ಯಾಕೆ ಅಂತ ಕೇಳ್ತಾ ಇಲ್ಲ. ನೀವು ಹೇಳ್ತಾ ಇದ್ದೀರಿ ಪ್ರಧಾನಮಂತ್ರಿಗಳು ಹಿಂದೆ ಇದ್ದ ಪ್ರಧಾನಮಂತ್ರಿಗಳೆಲ್ಲರೂ ಕೂಡ ಅವರನ್ನ ಭಟ್ಟಂಗಿಗಳನ್ನ ಮಾಧ್ಯಮದವರು ಅಂತ ಹೇಳಿ ಜೊತೆ ಏರೋಪ್ಲೇನ್ ಕರ್ಕೊಂಡು ಹೋಗ್ತಾ ಇದ್ರು ಅಂತ. ಆದ್ರೆ ಇವತ್ತಿನ ಪ್ರಧಾನಮಂತ್ರಿಗಳು ಅವ್ರ ಹಿಂದೆ ಮಾಧ್ಯಮಗಳನ್ನ ಯಾರನ್ನೂ ಕರ್ಕೊಂಡು ಹೋಗ್ತಿಲ್ಲ. ಯಾಕೆ ಅಂತಂದ್ರೆ ವಿಮಾನದಲ್ಲಿ ಹೋಗಬೇಕಾದ್ರೆ ಅವ್ರ ಜೊತೆ ಅಂಬಾನಿಗಳಿದ್ದಾರೆ, ಅದಾನಿಗಳಿದ್ದಾರೆ, ಅವರಿಗೆ ಬಿಸ್ನೆಸ್ ಡೀಲ್ಗಳಾಗಬೇಕಾಗಿದೆ. ಇದನ್ನ ಯಾವ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇಲ್ಲ, ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ನಿನ್ನೆ ದೆಹಲಿ ಒಳಗಡೆ ಬಾಂಬ್ ಸ್ಫೋಟ ಆಗಿದೆ. ಇವತ್ತು ನಾವು ಗೆದ್ರೂ ಕೂಡ ಸಂಭ್ರಮಾಚರಣೆ ಮಾಡಬಾರದು ಅಂತ ಹೇಳಿ ಬಿಜೆಪಿ ಅವರು ದೇಶಕ್ಕೆ ಹೇಳ್ಬಿಟ್ಟಿದ್ದಾರೆ. ನೋಡಿ ನೋಡಿ ಎಷ್ಟು ಸೆನ್ಸಿಬಲ್ ಇದ್ದಾರೆ ಅಂತ ಕೆಲವು ಮಾಧ್ಯಮಗಳು ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾವೆ. ಆದ್ರೆ ನನಗೆ ಉತ್ತರ ಕೂಡ ಕೇಳಿ ಅದನ್ನೇ. ಆದ್ರೆ ಇವತ್ತಿನ ಮಾಧ್ಯಮಗಳು ಏನ್ ಮಾಡ್ತಿದ್ದಾವೆ ಅಂತಂದ್ರೆ, ನಿನ್ನೆ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಆದ್ರೆ ಸಂಜೆ ಕೇಕ್ ಕತ್ತರಿಸೋದಕ್ಕೆ ಹೋದ್ರು, ಆ ಸಂಭ್ರಮಾಚರಣೆಯಲ್ಲಿ ಪ್ರಧಾನಮಂತ್ರಿಗಳು ಭಾಗವಹಿಸ್ತಿದ್ದಾರೆ. ದೇಶದ ಹೃದಯದಲ್ಲಿ ಬಾಂಬ್ ಬಿದ್ದಿದೆ ಅಂತ ಸಂದರ್ಭದಲ್ಲಿ ಅಲ್ಲಿ ಹೋಗ್ಬಿಟ್ಟು ಭೂತಾನ್ನಲ್ಲಿ ಕೇಕ್ ಕತ್ತರಿಸ್ತಾ ಇದ್ದಾರೆ. ಅವತ್ತು ಸಂಜೆ 6,000 ಕೋಟಿ ಅದಾನಿಗೆ ಡೀಲ್ ಸೈನ್ ಆಗುತ್ತೆ. ಇದನ್ನ ಯಾತಕ್ಕಾಗಿ ಭೂತಾನ್ಗೆ ಹೋದ್ರು ಅಂತಂದ್ರೆ, ಬಾಂಬ್ ಬಿದ್ದು ದೇಶದೊಳಗಡೆ ಇಷ್ಟು ದೊಡ್ಡ ಘಟನೆ ನಡೆದಾಗ ವಿದೇಶಕ್ಕೆ ಹೋಗಿ ಅಲ್ಲಿ ಕೇಕ್ ಕತ್ತರಿಸ್ತಾರೆ, ಅದಾನಿಗೆ ಡೀಲ್ ಆಗುತ್ತೆ. ಈ ರೀತಿಯ ಘಟನೆಗಳು ನಡೀತಿರ್ಬೇಕಾದ್ರೆ ಮಾಧ್ಯಮಗಳು ಗಟ್ಟಿಯಾಗಿ ಮಾತನಾಡಬೇಕಾಗಿತ್ತು, ಮಾತನಾಡ್ತಿಲ್ಲ. ಅದನ್ನೇ ನಾನು ಹೇಳಿದ್ದೇನು ಅಂತಂದ್ರೆ, ಒಂದು ತಪ್ಪನ್ನ ಏನಾದ್ರೂ ಕಾಂಗ್ರೆಸ್ನವನು ಮಾಡಿದ್ರೆ ಹಿಂಗೆ 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 ಗುದ್ದುತ್ತೀರಿ, ಬಿಜೆಪಿ ಮಾಡಿದ್ರೆ ಹಿಂಗಂದ್ಬಿಟ್ಟು ನೋಡ್ದಾ ನಾ ಅವ್ರಿಗೂ ಹೊಡೆದೆ ನೋಡಿ ನಾನು ಹಿಂಗಂದ್ರೆ ಅಂತ ತೋರಿಸ್ತೀನಿ.